ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ನಟ ವಿಜಯಶಾಲಿಯಾದಂತಹ ಹಿನ್ನೆಲೆಯಲ್ಲಿ ಸಕ್ಕರೆನಾಡು ಮಂಡ್ಯದಲ್ಲಿ ಗಿಲ್ಲಿ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಗಿಲ್ಲಿ ಗೆಲುವು ಘೋಷಣೆಯಾಗ್ತಾ ಇದ್ದಂತೆ ಪಟಾಕಿಯನ್ನ ಸಿಡಿಸಿ ಜೈಕಾರವನ್ನ ಕೂಗಿ ಸಂಭ್ರಮಿಸಿದ್ದಾರೆ. ಇವತ್ತು ಕೂಡ ಅಭಿಮಾನಿಗಳಿಂದ ಮುಂದುವರಿಲಿಕ್ಕಿದೆ ಸಂಭ್ರಮಾಚರಣೆ. ಜಿಲ್ಲೆಯ ಹಲವು ಕಡೆ ಇವತ್ತು ಮೆರವಣಿಗೆಯನ್ನ ಕೂಡ ಮಾಡಿ ಅನ್ನದಾನವನ್ನ ಕೂಡ ಮಾಡಲಿಕ್ಕೆ ಅಂತ ಹೇಳಿ ಸಾಕಷ್ಟು ಸಿದ್ಧತೆಗಳು ಕೂಡ ಈಗಾಗಲೇ ಆಗ್ತಾ ಇದೆ. ಹುಟ್ಟೂರು ದಡದಪುರದಲ್ಲಿ ಇವತ್ತು ಅಭಿಮಾನಿಗಳಿಂದ ಗಿಲ್ಲಿ ನಟನಿಗೆ ಒಂದಷ್ಟು ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಅವರನ್ನ ವೆಲ್ಕಮ್ ಮಾಡಿಕೊಳ್ಳುವುದಕ್ಕೆ ಅಂತ ಹೇಳಿ ನಟನ ಮೆರವಣಿಗೆ ಮಾಡಬೇಕು ಅಂತ ಹೇಳಿ ಮಳವಳ್ಳಿಗೆ ಆಗಮಿಸ್ತಾ ಇದ್ದಾರೆ. ಗಿಲ್ಲಿಯ ನಟನ ಅದ್ದೂರಿ ಸ್ವಾಗತಕ್ಕೆ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿದೆ. ಮಳವಳ್ಳಿಯ ದಂಡಿನ ಮಾರನ ದೇಗುಲದಿಂದ ದಡದಪುರದವರೆಗೂ ಕೂಡ ಮೆರವಣಿಗೆಯನ್ನ ಮಾಡೋದಕ್ಕೆ ಸಿದ್ಧತೆಗಳಾಗಿದೆ. ಈಗಾಗಲೇ ಅದ್ದೂರಿ ಮೆರವಣಿಗೆಗೆ ಭದ್ರತೆಯನ್ನ ಕೋರಿ ಪೊಲೀಸರಿಗೂ ಕೂಡ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ಗಿಲ್ಲಿ ಬಿಗ್ ಬಾಸ್ ಗೆಲುವಿನ ಹಬ್ಬ ಮಾಡಲಿಕ್ಕಿದ್ದಾರೆ ದಡದಪುರ ಗ್ರಾಮಸ್ಥರು. ನಮ್ಮ ಗ್ಯಾರಂಟಿ ನ್ಯೂಸ್ ದಡದಪುರಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಪ್ರತಿಯೊಬ್ಬರು ಮಾತನಾಡಿದಂತಹ ಸಂದರ್ಭದಲ್ಲಿ ಹೇಳಿದಿಷ್ಟೇ, ದಡದಪುರ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಆಡ್ಕೊಳ್ತಾ ಇದ್ರು, ದಡ್ಡದಪುರ ಅಂತ ಹೇಳ್ತಾ ಇದ್ರು. ಬಟ್ ಆದ್ರೆ ನಮ್ಮ ಗಿಲ್ಲಿ ಇಷ್ಟರ ಮಟ್ಟಿಗೆ ಹೆಸರು ಮಾಡಿದ್ದು ನಿಜಕ್ಕೂ ನಮ್ಮ ಊರಿಗೆ ಅವನು ಕೊಟ್ಟಿರುವಂತಹ ಬಹುದೊಡ್ಡ ಕೊಡುಗೆ. ಇದನ್ನ ಯಾವತ್ತೂ ನಾವು ಮರೆಯೋದಿಲ್ಲ ಅನ್ನುವಂತಹ ಮಾತುಗಳನ್ನ ಗ್ಯಾರಂಟಿ ನ್ಯೂಸ್ ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಆಡಿದಂತಹ ಮಾತುಗಳು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಗಿಲ್ಲಿ ನಟ ಬಿಗ್ ಬಾಸ್ 12 ಗೆದ್ದ ಬಳಿಕ ಇದೀಗ ದಡದಪುರದಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿದೆ, ಮೆರವಣಿಗೆ ಮಾಡಬೇಕು ಅನ್ನುವಂತಹ ಸಿದ್ಧತೆಗಳಾಗಿದೆ. ಹೇಗಾಗ್ತಾ ಇದೆ ತಯಾರಿ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ರಮ್ಯ, ಏನು ನಿನ್ನೆ ರಾತ್ರಿ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ನಟ ಗಿಲ್ಲಿ ಅವರು ವಿಜಯಶಾಲಿ ಆಗ್ತಿದ್ದಂತೆ ಹುಟ್ಟೂರಿನಲ್ಲಿ ಕೂಡ ಸಂಭ್ರಮಾಚರಣೆ ಜೋರಾಗಿರುವಂತದ್ದು. ಅದರಲ್ಲೂ ಕೂಡ ಏನು ನಟ ಸುದೀಪ್ ಅವರು ಏನು ಗಿಲ್ಲಿ ನಟನ ಕೈ ಎತ್ತಿ ಅವರ ಜಯಘೋಷವನ್ನ ಘೋಷಣೆ ಮಾಡ್ತಿದ್ದಾಗೇನೆ ಏನು ಗ್ರಾಮದಲ್ಲಿ ನಿನ್ನೆ ರಾತ್ರಿ ಆ ಒಂದು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ಲಿಕ್ಕೆ ಅಂತ ಹೇಳಿ ಒಂದು ಬೃಹತ್ LED ಪರದೆಯನ್ನ ಹಾಕಿ ಆ ಒಂದು ಪರದೆಯಲ್ಲಿ ಗ್ರಾಮಸ್ಥರು ವೀಕ್ಷಣೆಯನ್ನ ಮಾಡಿದ್ರು. ಜೊತೆಗೆ ಅಲ್ಲಿನ ಅಭಿಮಾನಿ ಯುವಕರಂತೂ ಉಚ್ಚೆದ್ದು ಕುಣಿದು ಏನು ಘೋಷಣೆ ಆಗ್ತಿದೆ ಅವರ ಜಯಘೋಷ ಉಚ್ಚೆದ್ದು ಕುಣಿದು ಈಗ ಅವರ ಒಂದು ಸಂಭ್ರಮಾಚರಣೆ ಮಾಡ್ತಿರುವಂತದ್ದು. ಜೊತೆಗೆ ಏನಿವತ್ತು ಅವರು ಗ್ರಾಮಕ್ಕೆ ಆಗಮಿಸುವ ಹಿನ್ನೆಲೆಯಲ್ಲಿ ಅವರನ್ನ ಅದ್ದೂರಿಯಾಗಿ ಬರಮಾಡಿಕೊಳ್ಳಿಕ್ಕೂ ಕೂಡ ಇವತ್ತು ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಏನು ಮಧ್ಯಾಹ್ನ 3 ಗಂಟೆ ಅಥವಾ 4 ಗಂಟೆಗೆ ಗಿಲ್ಲಿ ಅವರು ಹುಟ್ಟೂರಾದ ದಡದಪುರಕ್ಕೆ ಬರ್ತಾರೆ ಅನ್ನೋ ಮಾಹಿತಿ ಈಗಾಗಲೇ ಕೂಡ ಗ್ರಾಮಸ್ಥರಿಗೆ ಸಿಕ್ಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯಾಗಲೇ ಕೂಡ ಅವರು ನಿನ್ನೆನೆ ಕೂಡ ಗ್ರಾಮಸ್ಥರು ಮತ್ತೆ ಅಭಿಮಾನಿಗಳೆಲ್ಲರೂ ಕೂಡ ಒಂದು ಪೊಲೀಸ್ ಇಲಾಖೆಗೆ ಒಂದು ಪತ್ರವನ್ನು ಬರೆದು ನಾವು ಏನು ಮಳವಳ್ಳಿಯ ದಂಡಿನ ಮಾರಮ್ಮ ದೇವಸ್ಥಾನದಿಂದ ಅವರನ್ನ ಹುಟ್ಟೂರಿನ ದಡದಪುರಗೂ ಕೂಡ ಅದ್ದೂರಿ ಮೆರವಣಿಗೆ ಮಾಡಬೇಕಾಗಿದೆ, ಹಾಗಾಗಿ ನಮಗೆ ಭದ್ರತೆಯನ್ನ ಕೊಡಿ ಅಂತ ಹೇಳಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಜೊತೆಗೆ ಅವರನ್ನು ಕೂಡ ಅದ್ದೂರಿಯಾಗಿ ಬರಮಾಡಿಕೊಂಡು ಅವರನ್ನ ತೆರೆದ ವಾಹನದಲ್ಲಿ ಗ್ರಾಮದವರೆಗೂ ಕರೆದುಕೊಂಡು ಹೋಗಿ ಅವರಲ್ಲಿ ಒಂದು ಸಂಭ್ರಮಾಚರಣೆ ಮಾಡ್ಲಿಕ್ಕೂ ಕೂಡ ಈಗಾಗಲೇ ಅಲ್ಲಿನ ಗ್ರಾಮಸ್ಥರು ಸೇರಿದಂತೆ ಯುವಕ ಅಭಿಮಾನಿಗಳೆಲ್ಲರೂ ಕೂಡ ಇವತ್ತು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.